ಯಾವರು ಸರ್? ಸರ್ ನಾವು ಗುಲ್ಬರ್ಗದಿಂದ ಬಂದಿದ್ದೀವಿ ಸರ್ ಬೆಂಗಳೂರಿಗೆ. ಸಿದ್ದರಾಮಯ್ಯ ಅವರು ಇವಾಗ ದೇವರಾಜ ಅರಸು ಅವರ ಮುಖ್ಯಮಂತ್ರಿ, ದೀರ್ಘವಾದ ಮುಖ್ಯಮಂತ್ರಿಯನ್ನ ಸಾಧನೆಯನ್ನು ಮುರಿದಿದ್ದಾರೆ. ಸೊ ಹಾಗೆ ಅದು ಖುಷಿಯಿಂದ ನಾವು ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಮಾಡದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಾಗಿ ನಾವು ಗುಲ್ಬರ್ಗದಿಂದ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಹಾಗೆ ನಮಗೆ ತುಂಬ ಹೆಮ್ಮೆ ಇದೆ. ಸೊ ಸಿದ್ದರಾಮಯ್ಯ ಅವರು ಇದೇ ರೀತಿ ಸಾಧನೆ ಮಾಡ್ತಾ ಹೋಗಲಿ. ಈ ಟರ್ಮ್ ಪೂರ್ಣ ಈ ಪೀರಿಯಡ್ ಕೂಡ ಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ನಮ್ಮ ಆಸೆ ಮತ್ತು ಆಕಾಂಕ್ಷೆ ಸರ್. ಅವರ ಆಡಳಿತ, ಅವರು ಇರೋ ಆಡಳಿತನೇ ಹೇಳುತ್ತೆ ಸರ್. ಅದು ಗ್ಯಾರಂಟಿಗಳು ಅನುಷ್ಠಾನ ಎಷ್ಟು ಆಗಿವೆ ಸರ್ ನಮಗೆ? ಒಂದು ಎರಡು ಗ್ಯಾರಂಟಿಗಳ ಸರ್ದಾರ ಅಂತಲೇ ಕೊಟ್ಟಿರೋದು. ಹೋದ ವರ್ಷ ಗ್ಯಾರಂಟಿಗಳು ಕಂಪ್ಲೀಟ್ ಮಾಡಿದಾಗ ಎಷ್ಟು 163 ಭರವಸೆಯಲ್ಲಿ 158 ಭರವಸೆಗಳು ಕಂಪ್ಲೀಟ್ ಮಾಡಿರೋದು ಸಿದ್ದರಾಮಯ್ಯನವರು. ಅದನ್ನು ನಂಬಿ ಜನ ಅಧಿಕಾರ ಕೊಟ್ಟಿರೋದು ಮತ್ತೆ ಸಿದ್ದರಾಮಯ್ಯಗೆ. ಈಗ ಪೂರ್ಣಾವಧಿ ಅಧಿಕಾರ ಮಾಡಲೇಬೇಕು ಅವರು ಸಿದ್ದರಾಮಯ್ಯ ಸಾಬ್ರು, ನಮ್ಮ ಆಶಯ. ಮತ್ತು ಕುಮಾರಸ್ವಾಮಿ ಅವರು ಇವಾಗ ನೋಡಿ JDS ಇದೇ ಥರ ಮಾತಾಡಿ ಎಲ್ಲಿಗೆ ಬಂದಿದೆ ನೋಡಿ. ಎಷ್ಟಿತ್ತು ಹೋದ ಪೀರಿಯಡು? 36, 38 ಇತ್ತು. ಇವಾಗ 18ಕ್ಕೆ ಬಂದಿದೆ. ಇದೇ ಥರ ಮಾತಾಡ್ಕೋದ್ರೆ ಇನ್ನೂ ಖುಷಿ ಇರುತ್ತೆ ಅಂತೇಳಿ ನಾನು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಅಂದರೆ ಸಿದ್ದರಾಮಯ್ಯನ ಎದುರಾಕೊಂಡ್ರೆ ಅಹಿಂದಾನ ಎದುರಾಕೊಂಡ್ರೆ ಇದು ಈ ಕರ್ನಾಟಕದಲ್ಲಿ ನಾವು ಯಾರನ್ನೂ ಇವಾಗ ನೋಡಿ ನೇರವಾಗಿ ನಾವು ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರು ಟಾರ್ಗೆಟ್ ಮಾಡಿದಾಗ ಮಾತ್ರ ನಾವು ರಿಯಾಕ್ಟ್ ಮಾಡ್ತೀವಿ ಸರ್. ಇದು ಸಾಕ್ಷಿ ಇದೆ ಕರ್ನಾಟಕ. ಹಾಗಾಗಿ ನಾವು ಇದೇ ಹೇಳ್ತಾ ಇದ್ದೀವಿ ಸರ್. ಕುಮಾರಸ್ವಾಮಿ ಅವರು ಸಾಧನೆ ಮಾಡೋದು ಮುಖ್ಯ ಅಲ್ಲ ಅಂತಂತಾರೆ. ಅದೇ ಅವರಿಗೂ 2 ಸರ್ತಿ ಜನ ಅವಕಾಶ ಕೊಟ್ಟಿತ್ತು. ಸೊ 2 ಸರ್ತಿ ಅವಕಾಶ ಕೊಟ್ಟಾಗ ಅವ್ರಿಗೆ ಯಾಕೆ 5 ವರ್ಷ ಪೂರ್ಣ ಮಾಡೋಕ್ಕಾಗಲಿಲ್ಲ? ಅವರಲ್ಲಿರೋಂಥ ಸಿದ್ದರಾಮಯ್ಯರಲ್ಲಿರೋಂಥ ಶಾಸಕರ ಬೆಂಬಲ ಪಡೆದುಕೊಳ್ಳುವಂಥ ಚಾಣಕ್ಯ ಆಗಲಿ, ಜನ ಬೆಂಬಲ ಪಡೆದುಕೊಳ್ಳುವಂಥ ಅವರಲ್ಲಿರುವಂಥ ಚಾಣಕ್ಯತೆಯಿಂದ ಅವರು ಪೂರ್ಣವಾಗಿ ಅಧಿಕಾರ 5 ವರ್ಷ ಮಾಡಿದ್ದಾರೆ. ಈಗೂ ಕೂಡ 5 ವರ್ಷ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಅವರಿಗೆ ಆ ಥರ ಸಾಧನೆ ಮಾಡೋದಿತ್ತಂದರೆ ಅವರಿಗೂ ಜನರ ಬೆಂಬಲ ಪಡ್ಕೊಂಡು ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮುರಿಯೋಕ್ಕೆ ಓಪನ್ ಆಗಿ ಅವರಿಗೆ ಸ್ವಾಗತ ಇದೆ ಸರ್. ಅವರಿಗೂ ಅವಕಾಶ ಇದೆ. ಅವ್ರು ಬೇಕಾದರೆ ಈ ಸಾಧನೆ ಜಾಸ್ತಿ ಇಲ್ಲ, ಇದು ತುಂಬ ದೊಡ್ಡದ ವಿಷಯ ಇಲ್ಲ ಅಂದರೆ ಅವ್ರು ಮಾಡಿ ತೋರಿಸ್ಬೋದು ಸರ್. ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಸರ್, ರೆಕಾರ್ಡ್ ಆಗೋದೇ ರೆಕಾರ್ಡ್ ಮುರಿಯೋಕೆ ಅವ್ರು ಮಾಡ್ಬೋದು ಸರ್. ಇವ್ರಿಗಿಂತ ಒಳ್ಳೆ ಆಡಳಿತ ಕುಳ್ಳಿ ಬೇಕಾದರೆ, ರಾಜ್ಯ ಜನತೆ ಮೆಚ್ಚಲಿ ಬೇಕಾದರೆ, ಕುಮಾರಸ್ವಾಮಿನೇ ಅಲ್ಲ ಬೇರೆಯವ್ರನ್ನೂ ಮೆಚ್ಚಲಿ, ಜನ ಇನ್ನೂ ಒಳ್ಳೆ ಆಡಳಿತಗಾರರು ಬರಲಿ. ಸಿದ್ದರಾಮಯ್ಯ ರೆಕಾರ್ಡ್ ಮುರಿಲಿ ಬೇಕಾದರೆ, ನಮಗೇನು ಅದರಲ್ಲಿ ತಕರಾರಿಲ್ಲ. ಬಟ್ ಮೇಲು ಕೀಳು ಹಿಂಗೆ ಈ ಥರ ಎಲ್ಲ ಪಾರಿಜಾತ ಮಾಡಬಾರ್ದು. ಆಯಿತು ನೋಡಿ, ಹಿಂದೆ ಒಂದು ಸಾರಿ ನಾಟಿ ಕೋಳಿ ಮಾಡಿದಾಗ ನಾವು ನಾಟಿ ಕೋಳಿ ಅವತರಣ ನಮ್ಮ ಆಯೋಜಕರು ಇಟ್ಕೊಂಡಿರೋ ಉದ್ದೇಶನೇ ಇದೇ ಆಗಿತ್ತು. ಹಿಂದೆ ನಾಟಿ ಕೋಳಿ ಮಾಡಿದ ತಿಂತಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಮೀನು ತಿಂದು, ಅವೆಲ್ಲ ನೋಡಿ ಇದು ಊಟದ ಮೇಲೆ ನಾವು ಧರ್ಮ ಜಾತಿನ ನಿಂದನೆ ಮಾಡೋದು. ಅವ್ರು ಹಂಗೆ ಮಾಡಿ ಹೋಗಿದ್ದಾರೆ ದೇವಸ್ಥಾನಕ್ಕೆ, ಹಿಂಗೆ ಮಾಡಿ ಹೋಗಿದ್ದಾರೆ, ಅವೆಲ್ಲ ಏನಕ್ಕೆ ಸರ್? ಅವ್ರವ್ರ ಆಹಾರ ಪದ್ಧತಿ ಅಲ್ವಾ? ನಮ್ಮ ಆಹಾರ ಪದ್ಧತಿ ಇದು ಇದೆ, ನಾವು ಇದು ತಿಂತೀವಿ. ಅವರ ಆಹಾರ ಪದ್ಧತಿ ಅದು ಇದೆ, ಅದು ತಿಂತಾ ಇದ್ದಾರೆ. ಅದಕ್ಕೇನು ತಕರಾರಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾರ್ಯಾರು ಮೂಲಭೂತ ಹಕ್ಕಿದೆ ಅದು ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ನಾವು ತಕರಾರು ಮಾಡಬೇಕಲ್ವಾ ಸರ್? ನಮ್ಮದು ಹಕ್ಕಿದೆ, ನಾವು ತಿಂತೀವಿ. ಅದೇ ಇದು ಆಯೋಜಕರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಆಯೋಜಕರೆಲ್ಲ ಧನ್ಯವಾದಗಳು ಸರ್.